ನಮಸ್ಕಾರ ವೀಕ್ಷಕರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವರ್ಷ 29,000 IBPS ಕ್ಲರ್ಕ್ ಜಾಬ್ಸ್ ಬಂದಿರುವಂತದ್ದು. ಈಗ ನಿಮ್ಮ ಡ್ರೀಮ್ ಜಾಬ್ ಬ್ಯಾಂಕಿನ್ ಎಕ್ಸಾಮ್ಸ್ ಮೂಲಕ ಅಥವಾ ಬ್ಯಾಂಕ್ ಜಾಬ್ ಆಗಿತ್ತು ಅಂದ್ರೆ ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಇವಾಗಲೇ ಶುರು ಮಾಡಬೇಕು. ಈ ವಿಡಿಯೋದಲ್ಲಿ ಎಕ್ಸಾಮ್ ಪ್ಯಾಟರ್ನ್, ಎಲಿಜಿಬಿಲಿಟಿ, ಸಿಲೆಬಸ್, ಸ್ಯಾಲರಿ, ಪ್ರಿಪರೇಷನ್ ಪ್ಲಾನ್ ಎಲ್ಲ ಕೂಡ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಪೆಷಲ್ ಆಗಿ ಫ್ರೆಶರ್ಸ್ಗೆ ಹೆಲ್ಪ್ ಆಗೋದು ತುಂಬಾನೇ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. IBPS ಕ್ಲರ್ಕ್ ಎಕ್ಸಾಮ್ಗೂ ಮುಂಚೆ ಅಂದ್ರೆ ಕ್ಲರ್ಕ್ ನೋಟಿಫಿಕೇಶನ್ಗೂ ಮುಂಚೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಈ ವರ್ಷ ಕ್ಲರ್ಕ್ ಲೆವೆಲ್ ಅಲ್ಲಿ ಮಾತ್ರನೇ 29,000 ವೇಕೆನ್ಸಿ ಇರುವಂತದ್ದು. ಅಂದ್ರೆ ಈ ಬಿಸ್ನೆಸ್ ಸ್ಟ್ಯಾಂಡರ್ಡ್ ರಿಪೋರ್ಟ್ ನ ಪ್ರಕಾರ ಆಫೀಸರ್ಸ್ ಮತ್ತೆ ಕ್ಲರ್ಕ್ಸ್ ಜಾಬ್ಗೆ ಅಂದಾಜು ಒಂದು 50,000 ವೇಕೆನ್ಸಿ ಬರ್ಬೋದು ಅಂತಾನೆ ನಿರೀಕ್ಷೆ ಇರುವಂತದ್ದು. ಅಂದ್ರೆ ಈ ವಿಡಿಯೋದಲ್ಲಿ ಬರೀ ಕ್ಲರ್ಕ್ ಎಕ್ಸಾಮ್ಸ್ ಬಗ್ಗೆ ಮಾತ್ರನೇ ಮಾತಾಡ್ತಾ ಇರುವಂತದ್ದು. ನೀವೇನಾದ್ರೂ ಸೀರಿಯಸ್ ಆಗಿ ಕ್ರ್ಯಾಕ್ ಮಾಡಬೇಕು ಅನ್ನೋದೇ ಆಯ್ತು ಅಂದ್ರೆ ಇದು ನಿಮ್ಗಾಗಿ. IBPS ಕ್ಲರ್ಕ್ ಅಂದ್ರೆ ಏನು? ಸೊ ನಿಮ್ಗೆ ಲೋಕಲ್ ಅಥವಾ ನ್ಯಾಷನಲ್ ಬ್ಯಾಂಕ್ ಬ್ರಾಂಚ್ ಗಳಲ್ಲಿ ಕೆಲಸ ಸಿಗುವಂತದ್ದು. ಇದರಲ್ಲಿ ನಿಮ್ದೇನ್ ರೋಲ್ಸ್ ಆಗಿರುವಂತದ್ದು ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಪಾಸ್ಬುಕ್ ಎಂಟ್ರೀಸ್, ಕಸ್ಟಮರ್ ಕ್ವೈರೀಸ್ ನ ಹ್ಯಾಂಡಲ್ ಮಾಡೋದು. ಕ್ಲರಿಕಲ್ ಕ್ಯಾಡ್ರೆ ಅನ್ನೋದು ಮ್ಯಾನೇಜ್ಮೆಂಟ್ ಜಾಬ್ ಅಲ್ಲ, ಬಟ್ ಸೆಕ್ಯೂರ್ ಸ್ಯಾಲರಿ ಮತ್ತೆ ಬೆನಿಫಿಟ್ಸ್ ಕೂಡ ಇರುವಂತದ್ದು. ಈ IBPS ಕ್ಲರ್ಕ್ ನೋಟಿಫಿಕೇಶನ್ಗೆ ಇನ್ಕ್ಲೂಡ್ ಆಗಿರೋ ಬ್ಯಾಂಕ್ಸ್ ಯಾವ್ಯಾವಪ್ಪ ಅಂತ ಅಂದ್ರೆ ಆಂಧ್ರ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, UCO ಬ್ಯಾಂಕ್, ಹೀಗೆ ಇನ್ನೂ 10 ಉಳಿದ ಬ್ಯಾಂಕ್ಗಳು ಇನ್ಕ್ಲೂಡ್ ಆಗಿರುವಂತದ್ದು. IBPS ಅಂತ ಅಂದ್ರೆ ಏನು ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅನ್ನುವಂಥದ್ದು. ಸೊ ರಿಕ್ರೂಟ್ಮೆಂಟ್ ಅಥಾರಿಟಿ ಇರುವಂತ ಎಕ್ಸಾಮ್ ಆಗಿರುವಂತದ್ದು ಅಥವಾ ಸಂಸ್ಥೆ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಕ್ಲರ್ಕ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಇವರೇ, ಫೈನಲ್ ಸೆಲೆಕ್ಷನ್ ಕೂಡ ಇವರೇ ಮಾಡೋದು, IBPS ನವರೇ. ಇವಾಗ ಬಂದಿರುವಂತ ಮಾಹಿತಿ ಪ್ರಕಾರ ಏನು ಅಂದ್ರೆ IBPS ಆಲ್ರೆಡಿ ಟೆಂಟೇಟಿವ್ ಡೇಸ್ ಅನ್ನೋದು ಅನೌನ್ಸ್ ಮಾಡಿದೆ. ಅಂದ್ರೆ ಇಂಥ ತಿಂಗಳಲ್ಲಿ ಎಕ್ಸಾಮ್ ನಡಿಬಹುದು, ಬಟ್ ವೇರಿ ಆಗುತ್ತೆ ಡೇಟ್ಸ್. ಬಟ್ ಆ ತಿಂಗಳುಗಳು ಅನ್ನೋದು ಅಂದ್ರೆ ಒಂದು ಅಪ್ರೋಪ್ರಿಯೇಟ್ ಅಥವಾ ಅಪ್ರಾಕ್ಸ್ ಅನ್ನುವಂಥದ್ದು ಹೇಳ್ಬೋದು. ಇಲ್ಲಿ ಪ್ರಿಲಿಮ್ಸ್ ಅಂತ ನೋಡೋದಾಯ್ತು ಅಂದ್ರೆ ನಿಮ್ಗೆ ಅಕ್ಟೋಬರ್ 4ನೇ ತಾರೀಕು, 5ನೇ ತಾರೀಕು ಮತ್ತೆ 11ನೇ ತಾರೀಕು ಇರುವಂತದ್ದು ಇದೇ ವರ್ಷ. ಮತ್ತೆ ಮೇನ್ಸ್ ಎಕ್ಸಾಮ್ ನೋಡೋದಾಯ್ತು ಅಂದ್ರೆ ನವೆಂಬರ್ 29 ಇರುವಂತದ್ದು ಇದೇ ವರ್ಷದಲ್ಲಿ. ಸೊ ಪ್ರಿಲಿಮ್ಸ್ಗೆ ಇವತ್ತಿಂದ ಅಂತ ನೋಡಿದ್ರೆ ನಿಮ್ಗೆ 2 ತಿಂಗಳು ಇದೆ. ಸೊ ಇವತ್ತಿಂದಾನೇ ನೀವು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಬೇಕಾಗಿರುವಂತದ್ದು. ಸೊ ಇವತ್ತಿಂದ ಕುತ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಕುತ್ಕೊಂಡ್ರೆ ಆರಾಮಾಗಿ ನೀವು 2 ಮಂತ್ಸ್ ಒಳಗಡೆ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಆರಾಮಾಗಿ ಕ್ಲಿಯರ್ ಮಾಡಬಹುದು. ಯಾವುದೇ ರೀತಿಯಾದಂತ ಇಶ್ಯೂ ಇಲ್ಲ. ಬಟ್ ಏನು ಅಂತ ಅಂದ್ರೆ ನೀವು ಫೋಕಸ್ ಆಗಿ ಫುಲ್ಲಿ ಫ್ಲೆಡ್ಜ್ ಆಗಿ ಕುತ್ಕೊಂಡು ಮಾಡ್ಬೇಕಷ್ಟೇ. ಇನ್ನು ಸೆಲೆಕ್ಷನ್ ಅಥವಾ ಎಲಿಜಿಬಿಲಿಟಿ ಪ್ರೋಸೆಸ್ ನೋಡೋದಾಯ್ತು ಅಂದ್ರೆ ನಿಮ್ಗೆ ಏಜ್ ಲಿಮಿಟ್ ಇರುವಂತದ್ದು 20ರಿಂದ 28 ವರ್ಷದವರೆಗೂ ಮಾತ್ರನೇ ಅಪ್ಲೈ ಮಾಡಕ್ ಬೇಕಾಗಿರುವಂತದ್ದು. ಕ್ವಾಲಿಫಿಕೇಶನ್ ಕೂಡ ಇರುವಂತದ್ದು ಗ್ರಾಜುಯೇಟ್ ಆಗಿರೋರು ಮಾತ್ರನೇ. ರಿಲ್ಯಾಕ್ಸೇಷನ್ ಕೂಡ ಇದೆ ಏಜ್ ಅಲ್ಲಿ. ನಿಮ್ಗೆ SC/ST ಕ್ಯಾಟಗರಿಗೆ ಬರೋದಾಯ್ತು ಅಂದ್ರೆ 5 ವರ್ಷ, OBC ಕ್ಯಾಟಗರಿಗೆ ಬರೋದಾಯ್ತು ಅಂದ್ರೆ 3 ವರ್ಷ, PWD ಕ್ಯಾಟಗರಿಗೆ ಬರೋದಾಯ್ತು ಅಂದ್ರೆ 10 ವರ್ಷ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋಕ್ ಆಗಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿರ್ಲೇಬೇಕು. ಇನ್ನ ಎಕ್ಸಾಮ್ ಪ್ರೋಸೆಸ್ ನೋಡೋದಾಯ್ತು ಅಂತಂದ್ರೆ ಈ ಪರ್ಟಿಕ್ಯುಲರ್ IBPS ಕ್ಲರ್ಕ್ ಎಕ್ಸಾಮ್ ಅಲ್ಲಿ 2 ಲೆವೆಲ್ ಇದೆ. ಒಂದು ಪ್ರಿಲಿಮ್ಸ್, ಇದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುವಂತದ್ದು. ಇನ್ನೊಂದು ಮೈನ್ಸ್, ಫೈನಲ್ ಮೆರಿಟ್ ಆಗಿರುವಂತದ್ದು. ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂದ್ರೆ ಇಂಗ್ಲಿಷ್, ರೀಸನಿಂಗ್, ಕ್ವಾಂಟ್ 3 ಸಬ್ಜೆಕ್ಟ್ ಇರುವಂತದ್ದು. ಇಂಗ್ಲಿಷ್ಗೆ ನಿಮ್ಗೆ 30 ಮಾರ್ಕ್ಸ್ ಇರುತ್ತೆ, ರೀಸನಿಂಗ್ಗೆ 35 ಮಾರ್ಕ್ಸ್ ಇರುತ್ತೆ, ಕ್ವಾಂಟ್ಗೆ 35 ಮಾರ್ಕ್ಸ್ ಇರುವಂತದ್ದು. ಎಲ್ಲ ಟೋಟಲ್ ಮಾಡ್ತು ಅಂದ್ರೆ ನಿಮ್ಗೆ 100 ಮಾರ್ಕ್ಸ್ ಇರುವಂತದ್ದು, 1 ಗಂಟೆ ಕಾಲಾವಕಾಶ ಸಿಗುವಂತದ್ದು. ಮೇನ್ಸ್ ಪ್ಯಾಟರ್ನ್ ನೋಡೋದಾಯ್ತು ಅಂದ್ರೆ ನಿಮ್ಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇರುವಂತದ್ದು, ಇದೊಂದು ಸಬ್ಜೆಕ್ಟ್. ಕ್ವಾಂಟ್ ಸಪರೇಟ್ ಆಗಿ ಒಂದು ಸಬ್ಜೆಕ್ಟ್, ಜನರಲ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ ಇದೊಂದು ಸಬ್ಜೆಕ್ಟ್, ಮತ್ತೆ ಇಂಗ್ಲಿಷ್ ಇರುವಂತದ್ದು. ನಿಮ್ಗೆ ರೀಸನಿಂಗ್ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ 50 ಮಾರ್ಕ್ಸ್ ಸಿಗುತ್ತೆ, ಕ್ವಾಂಟ್ಗೆ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ಗೆ 50 ಮಾರ್ಕ್ಸ್, ಇಂಗ್ಲಿಷಿಗೆ 40 ಮಾರ್ಕ್ಸ್. ಈ ಮೇನ್ಸ್ ಅಲ್ಲಿ ಟೋಟಲ್ ನಿಮ್ಗೆ 190 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್, 160 ನಿಮಿಷಕ್ಕೆ, ಅಂದ್ರೆ 2.25 ಗಂಟೆಗಳು ಸಿಗುವಂತದ್ದು. ಇನ್ನ ಸಿಲೆಬಸ್ ರಿಸರ್ಚಸ್ ಅಂತ ನೋಡ್ತು ಅಂದ್ರೆ ರೀಸನಿಂಗ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಇರುತ್ತೆ. ಅದರಲ್ಲಿ ಪಾಪ್ಯುಲರ್ ಟಾಪಿಕ್ಸ್ ಅಂತ ನೋಡೋದಾಯ್ತು ಅಂದ್ರೆ ನಿಮ್ಗೆ ಪಜಲ್ಸ್ ಆಗ್ಲಿ, ಸೀಟಿಂಗ್ ಅರೇಂಜ್ಮೆಂಟ್ ಆಗ್ಲಿ, ಬ್ಲಡ್ ರಿಲೇಷನ್ಸ್ ಆಗ್ಲಿ, ಈ ತರ ಎಷ್ಟೋ ಸಿಲೆಬಸ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಹುಡುಕ್ರಿ ಆರಾಮಾಗಿ ಸಿಗುವಂತದ್ದು.
ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಪಾಪ್ಯುಲರ್ ಅಥವಾ ರೆಗ್ಯುಲರ್ ಕೇಳೋ ಕ್ವಶನ್ಸ್ ಅಂತ ಬಂದ್ರೆ ಅರ್ಥಮೆಟಿಕ್ ಆಗ್ಲಿ, ಸ್ಪೀಡ್ ಮ್ಯಾಕ್ಸ್ ಆಗ್ಲಿ, ಪರ್ಸೆಂಟೇಜಸ್ ಆಗ್ಲಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ಲಿ, ಇದೇ ರೀತಿ ಅಂತದ್ದು. ಇನ್ನು ಇಂಗ್ಲಿಷ್ ಅಲ್ಲಿ ಆದ್ರೆ ಗ್ರಾಮರ್ ಇರುತ್ತೆ, ಕ್ಲೋಸ್ ಟೆಸ್ಟ್ ಇರುತ್ತೆ, ವೊಕ್ಯಾಬುಲರಿ ಇರುತ್ತೆ, ಕಾಂಪ್ರಿಹೆನ್ಷನ್ ಇರುತ್ತೆ. ಜನರಲ್ ಮತ್ತೆ ಫೈನಾನ್ಷಿಯಲ್ ಅವೇರ್ನೆಸ್ ಅಂದ್ರೆ ಲಾಸ್ಟ್ 6 ತಿಂಗಳು ಇಲ್ಲ ವರ್ಷದ್ದು ಕರೆಂಟ್ ಅಫೇರ್ಸ್ ನೋಡ್ಕೊಳ್ರಿ, ಬ್ಯಾಂಕಿಂಗ್ ಟರ್ಮ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, RBI ಪಾಲಿಸೀಸ್ ಇವುಗಳ ಬಗ್ಗೆ, ಬ್ಯಾಂಕಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಮಾಹಿತಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನ ಸ್ಯಾಲ್ರಿ ಬೆನಿಫಿಟ್ಸ್ ಅಂತ ನೋಡೋದಾಯ್ತು ಅಂದ್ರೆ ನಿಮ್ಗೆ ಲೊಕೇಶನ್ಸ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅಂದ್ರೆ ಬೇಸಿಕ್ ಪೇ ಬಂದು 19,000 ಇರುವಂತದ್ದು. ಅಲೋಯನ್ಸಸ್ ಮತ್ತೆ ಬೆನಿಫಿಟ್ಸ್ ಎಲ್ಲ ಸೇರಿಸಿದ್ರೆ ನಿಮ್ಗೆ ತಿಂಗಳಿಗೆ 30,000ರಿಂದ 45,000 ಸಿಗುವಂತದ್ದು. ಇದ್ರ ಜೊತೆಗೆ ನಿಮ್ಗೆ ಡೈಲಿ ಅಲೋಯನ್ಸ್, ಹೌಸ್ ರೆಂಟಲ್ ಅಲೋಯನ್ಸಸ್, ಮೆಡಿಕಲ್, ಲೀವ್ ಟ್ರಾವೆಲ್, ಆಮೇಲೆ ಇಂಟರ್ನಲ್ ಪ್ರಮೋಷನ್ಸ್ ಅಂದ್ರೆ ಎಕ್ಸಾಮ್ಗಳ ಮೂಲಕ ಇಂಟರ್ನಲ್ಲಿ ಕಂಡಕ್ಟ್ ಆಗುತ್ತೆ, ಅದ್ರ ಮೂಲಕ ನಿಮಗೆ ಪ್ರಮೋಷನ್ಸ್ ಕೂಡ ಸಿಗುವಂತದ್ದು. ಈ IBPS ಕ್ಲರ್ಕ್ ಜಾಬ್ ನ ಸೀರಿಯಸ್ ಆಗಿ ತಗೊಳ್ಳಿ. ಅಟೆಂಪ್ಟ್ಸ್ ಲಿಮಿಟೆಡ್ ಇದೆ, ಸೊ ಯಾವ ಅಟೆಂಪ್ಟ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಲೇಟ್ ಆಗಿ ಸ್ಟಾರ್ಟ್ ಆದ್ರೂ ಪರವಾಗಿಲ್ಲ, ಕನ್ಸಿಸ್ಟೆನ್ಸಿ ಇದ್ರೆ ಡೆಫಿನೆಟ್ಲಿ ಆಗಿ ಕ್ರ್ಯಾಕ್ ಮಾಡಬಹುದು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳ್ರಿ. ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ. ಈ ನೋಟಿಫಿಕೇಶನ್ ನ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್.